ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಪ್ರಗತಿ ದೀಕ್ಷಾ ವ್ಲಾಗ್ ಚಾನಲ್. ಇವತ್ತು ಟ್ರಾವೆಲಿಂಗ್ ವ್ಲಾಗ್ ಆಗಿರೋದ್ರಿಂದ ಟ್ರಾವೆಲ್ ಮಾಡ್ತಾಯಿದ್ದೀವಿ ಗಾಯ್ಸ್. ಇದು ಫಸ್ಟ್ ಟೈಮ್ ಟ್ರಾವೆಲ್ ವ್ಲಾಗ್ ಬರ್ತಿದೆ ನನ್ನ ಪೇಜಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರಗತಿ ದೀಕ್ಷಾ ವ್ಲಾಗ್ ಚಾನಲ್. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಹಂಗೆ ನೋಡಿ, ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ರಿವೀಲ್ ಆಗುತ್ತೆ. ನಾನೇನು ಲಾಂಗ್ ಜರ್ನಿ ಫಸ್ಟ್ ಟೈಮ್. ಮಕ್ಕಳು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾರೆ. ನಾನು ಮಕ್ಕಳು ಕೂಡ ತುಂಬ ಎಕ್ಸೈಟ್ ಆಗಿದ್ದಾರೆ. ಯಶವಂತಪುರಕ್ಕೆ ಬಂದಿದೆ. ಎಲ್ಲಿಗೆ ಅಂತಂದರೆ ಹೂವು ರಿಸರ್ವೇಷನ್ ಮಾಡ್ಕೊಂಡಿದ್ವಿ. ಒಂದು ಹೊತ್ತು ಮಾತಾಡಮ್ಮ. ಫಸ್ಟ್ ಟೈಮು ನಮ್ಮ ಜೊತೆ ಬರ್ತಾ ಇದೆಯಾ? ಹೆಂಗಿದೆ? ಏನು ಹೆಂಗಿದೆ ಎಕ್ಸೈಟ್ಮೆಂಟು? ನೀ ಮಾತಾಡು. ನೀನೇ ಫಸ್ಟ್ ವ್ಲಾಗಲ್ಲಿ ಬರ್ತಾ ಇರೋದು, ಫಸ್ಟ್ ಟೈಮು. ಮಾತಾಡು. ಹಾಂ ಹೇಳಮ್ಮ, ನೀನು ಹೆಂಗಿದೆ ಅಮ್ಮ? ಏನು ಮಾಡ್ತೀಯ? ಫಸ್ಟ್ ಟೈಮು. ಹಾಂ, ಏನೇನು ಮಾಡಬೇಕಂತ ಇದೆಯಾ ಗೋವಾಲಿ? ನಾನು ಬೋಟಿಂಗ್ ಮಾಡಬೇಕು, ಸ್ವಿಮ್ಮಿಂಗ್ ಮಾಡಬೇಕು, ಬೀಚಲ್ಲಿ ರೀಲ್ಸ್ ಮಾಡಬೇಕು. ಹಾಂ, ಆಮೇಲೆ ಇಲ್ಲೊಬ್ರು ಅವ್ರೆ. ನೀನೇನು ಮಾಡಬೇಕು? ಹತ್ರ ಬಾ, ನೀನು ಹೇಳ್ತಾ ಇರೋದು ಏನೂ ಕೇಳಿಸ್ತಾ ಇಲ್ಲ. ನೀನು ಹತ್ರ ಬಂದರೆ ಕೇಳಿಸುತ್ತೆ. ಹಾಂ ಹೇಳು. ಇವಾಗ ಇಲ್ಲಿ ಹೊಸ್ದಾಗೇನೋ ಮಾತಾಡೋ ಥರ ಫುಲ್ಲು ನಾಚಿಕೆ ಇವಳಿಗೆ. ಮಾತಾಡು. ನೀನೇನು ಮಾಡ್ತೀಯ? ಹಾಯ್, ನೀನೇನು ಮಾಡ್ತೀಯ? ಹಾಂ, ಏನೇನು ಮಾಡ್ತೀಯ ಗೋವಲ್ಲಿ? ನೀನೇನು ಮಾಡ್ತೀಯ? ಇಲ್ಲೆರಡು ಕೋತಿಗಳು, ಇಲ್ಲೊಂದು ಕೋತಿ. ಅದು ನಾವು ದೊಡ್ಡ ಕೋತಿಗಳು. ಅವಳು ಒಪ್ಕೊಂತಾಳೆ. ಫೈನಲಿ ಟ್ರೈನ್ ಹೆಂಗೂ ಬಿಡ್ತು. ಟ್ರೈನ್ ಬಿಡ್ತಲ್ಲ ಅಂತ ಖುಷಿ ಪಡ್ದ. ಅಯ್ಯೋ, ಇನ್ನೂ ಎಷ್ಟು ಲಾಂಗ್ ಜರ್ನಿ ಇದೆಯಲ್ಲ ಅಂತ ಖುಷಿ ಪಡ್ದ. ಆನ್ ದ ವೇ ದುರ್ಗದ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಗಾಯ್ಸ್. ಆ ಮಳೆ ಬಂದಿದ್ದರಿಂದ ಅಡ್ವಾಂಟೇಜ್ ಏನಾಯಿತು ಅಂದರೆ ತಣ್ಣಗಾಯಿತು ನಮ್ಮ ಕಂಪಾರ್ಟ್ಮೆಂಟು. ಸಿಕ್ಕಾಪಟ್ಟೆ ಫ್ಯಾನ್. ಟ್ರೈನಲ್ಲಿ ಕೂತು ದಾರಿ ಸಾಕದೆ ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಹಂಗೆ ನನ್ನ ಮಗಳು ಅಮ್ಮ ನಾನು ಮಾಡ್ತೀನಿ ವ್ಲಾಗ್ ಕೊಡು ಅಂತ ಇಸ್ಕೊಂಡು. ಸನ್ಸೆಟ್ ಆಗ್ತಾಯಿದ್ದಂಗೆ ನವಿಲುಗಳು ತುಂಬ ಕಾಣಿಸ್ತಾಯಿತ್ತು, ನೋಡೋಕ್ಕೆ ಚೆನ್ನಾಗಿತ್ತು. ಬಟ್ ಈ ಲಾಂಗ್ ಜರ್ನಿ ಇದೆಯಲ್ಲ ಟ್ರೈನಲ್ಲಿ, ಅದಷ್ಟು ಕಷ್ಟ ಇನ್ಯಾವುದೂ ಇಲ್ಲ ಸ್ವಾಮಿ. ನೈಟ್ ಆದ್ರೂ ಇವ್ರು ನಿದ್ದೆಗಳು ಮಾಡಿದೆ, ಆಟ ಆಡಿಕೊಂಡು. ಇದು ರಿಸರ್ವೇಷನಾ ಅಥವಾ ಜನ್ರಲ್ಲ ಅಂತ ಗೊತ್ತಾಗಿಲ್ಲ ಗೈಸ್. ರಿಸರ್ವೇಷನಲ್ಲಿ ಇಟ್ಟಿದ್ರು ಕೂಡ ಎಲ್ಲ ಒಬ್ಬರೆಲ್ಲ ತೆಗೆದು ಬರ್ತಾನೆ ಇದ್ದರು. ಇಲ್ಲಿ ನಾವು ಮನೆಯಿಂದ ನೈಟು ಡಿನ್ನರ್ಗೆ ಅಂತ ಚಪಾತಿ ಟೊಮೆಟೊ ಕುಚ್ಚು ಮಾಡ್ಕೊಂಡು ಬಂದಿದ್ವಿ. ಅದು ಈ ಜರ್ನಿಲಿ ಏನು ವಿಶೇಷ ಆಯಿತು ಅಂತಂದರೆ, ಈ ಧಾರವಾಡ ಸೈಡೆಲ್ಲ ಪೂರ್ತಿ ಮಳೆ ಗೈಸ್. ಧಾರವಾಡ ಸಾರಿ ದುರ್ಗದ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ, ಅದು ಗುಡುಗು ಸಹಿತ ಮಳೆ. ನಮ್ಗೆ ಅದೊಂದು ಏನು ಪ್ಲಸ್ ಪಾಯಿಂಟ್ ಆಯಿತು ಅಂತಂದರೆ ಶೆಕೆ ಸಿಕ್ಕಾಪಟ್ಟೆ ಕಮ್ಮಿ ಆಯಿತು ಗೈಸ್. ಒಟ್ಟಿನಲ್ಲಿ ತಣ್ಣಗಿತ್ತು. ನಮಗೆ ಅಂತ ಏನು ಶೆಕೆ ಅನಿಸಿಲ್ಲ, ಏನು ಅನಿಸಿಲ್ಲ, ತುಂಬ ಚೆನ್ನಾಗಿತ್ತು. ಬೆಳಗಿನ ಜಾವ ಆಲ್ಮೋಸ್ಟ್ 5:30ಗೆಲ್ಲ ಇಳಿದ್ವಿ. ಇಳ್ದಾದ್ಮೇಲೆ 5:30ಗೆಲ್ಲ ಇಳಿದ್ಬಿಟ್ಟಿದ್ವಿ ನಾವು. ವಾಸ್ಕೋ ಡ ಗಾಮಕ್ಕೆ ಆಲ್ರೆಡಿ ತಲುಪಿತ್ತು. ಅಲ್ಲಿಂದ ಇಳಿದಾದ ರೈಲ್ವೆ ಸ್ಟೇಷನ್ ಆಚೆ ಬಂದಮೇಲೆ ಅಲ್ಲಿ ಟಿ ಟಿ ತೊಗೊಂಡ್ವಿ. ಯೂಶ್ವಲಿ ಅಲ್ಲಿ ಬಸ್ಸು ಅದು ಇದು ಅಂತ ಇರುತ್ತೆ. ಟಿ ಟಿ ನಮ್ಗೆ ಯಾವ್ದು ಕಂಫರ್ಟಬಲ್ ಇದೆಯೋ ನಾವು ಅದನ್ನು ಬಜೆಟ್ ನೋಡಿಬಿಟ್ಟು ಹತ್ತಿ. ನಮಗೆ ಡೈರೆಕ್ಟ್ ಟಿ ಟಿಲಿ 150 ಆಯಿತು ಪರ್ ಹೆಡ್ಡು. ಕಲ್ಲಂಗುಂಟೆಗೆ ಸಿಕ್ತು.
ಬಿಕಾಸ್ ನಮ್ಮ ರೂಮ್ ಇದ್ದಿದ್ದು ಕಲ್ಲಂಗುಂಟೆಲಿ. ಸೊ ಅಲ್ಲಿಂದ ನಾವು ಕಲ್ಲಂಗುಂಟೆಗೆ ಟಿ ಟಿ ಹತ್ಬಿಟ್ಟು ಹೋದ್ವಿ. ಇದು ಥ್ರೂ ಪಂಜಿಮ್, ದ ಮೋಸ್ಟ್ ಫೇಮಸ್ ಬ್ರಿಡ್ಜ್. ಕೆಸಿನೋ ಎಲ್ಲ ನಿಂತ್ಕೊಳ್ಳುತ್ತಲ್ಲ ಗೈಸ್, ಆ ಬ್ರಿಡ್ಜ್ ಅದು ಪಾಸಾಗೋಯ್ತು. ಬರ್ತಾ ಸ್ವಲ್ಪ ಅನ್ಕಂಫರ್ಟಬಲ್ ಇದ್ದೂ, ಬಟ್ ಲಾಸ್ಟ್ ಸೀಟಲ್ಲಿ ನಾವು ಕೂತಿದ್ವಿ ಅಂತ ಏನೂ ಫೀಲ್ ಅನಿಸಿಲ್ಲ. ನಾವು ಅರ್ಲಿ ಮಾರ್ನಿಂಗ್ ನೋಡಿ ಇಷ್ಟಾದ್ರೂ ಕೆಸಿನೋ ಹಂಗೆ ಇತ್ತು. ಬಂದ್ವಿ ಚರ್ಚ್ ಕಲ್ಲಂಗುಟ್, ನಿಯರ್ ಕಲ್ಲಂಗುಟ್ ರೀಚ್ ಆದ್ವಿ. ಅಲ್ಲಿಂದ ಇಳಿದು ನಮ್ಮ ರೆಸಾರ್ಟ್ ಕಡೆಗೆ ನಡ್ಕೊಂಡು ಹೋಗ್ತೀವಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಪ್ರಗತಿ ದೀಕ್ಷಾ ವ್ಲಾಗ್ ಚಾನಲ್.